ಮತ್ತು ದುಶ್ಯಾಸನಗಳ ರಕ್ತವನ್ನು ಭೂಮಿಯು ಶೀಘ್ರದಲ್ಲೇ ಕುಡಿಯುತ್ತದೆ. ಪ್ರತೀಕಾರದ ವಾಗ್ದಾನವು ಸಭೆಯ ಮೇಲೆ ನೆರಳು ಬೀರಿದ ಭೂತದಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಸಹೋದರರ ಮಾತುಗಳು ಖಾಲಿ ಬೆದರಿಕೆಗಳಾಗಿರಲಿಲ್ಲ, ಅವು ದೇವರಿಗೆ ಮಾಡಿದ ಪ್ರತಿಜ್ಞೆಗಳಾಗಿದ್ದವು. ಮತ್ತು ಆ ದಿನ 14ನೇ ವರ್ಷವು ಸಂಭವಿಸಿದಾಗ ಅವರ ಶತ್ರುಗಳು ಶರಕಾಲದ ಎಲೆಗಳಂತೆ ಅವರ ಮುಂದೆ ಬೀಳುತ್ತಾರೆ. ಸಂಕಲ್ಪ ಮತ್ತು ಆಳವಾದ ನ್ಯಾಯದ ಪ್ರಜ್ಞೆಯಿಂದ ಹೊತ್ತಿ ಉರಿಯುತ್ತಿರುವ ಹೃದಯಗಳೊಂದಿಗೆ ಪಾಂಡವರು ಅರಣ್ಯದಲ್ಲಿ ಕಣ್ಮರೆಯಾದರು. ತಮ್ಮ ರಾಜ್ಯವನ್ನು ಮರಳಿ ಪಡೆಯುವ ಮತ್ತು ತಮ್ಮ ಕುಟುಂಬಕ್ಕೆ ಗೌರವವನ್ನು ಪುನಃಸ್ಥಾಪಿಸುವ ವಾಗ್ದಾನವಾದ ಧಿಕ್ಕರಿಸುವ ಮತ್ತು ವಾಗ್ದಾನದ ಹಾದಿಯನ್ನು ಬಿಟ್ಟು ಹೋದರು. ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದರ ಸೂರ್ಯನು ಮರತ ಸಾಮ್ರಾಜ್ಯದ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ರಾಜಕುಮಾರನು ತನ್ನ ಪ್ರೀತಿಪಾತ್ರರಿಗೆ ವಿದಾಯ ಹೇಳಲು ಸಿದ್ಧವಾಗುತ್ತಿದ್ದಾಗ ಅವನ ಕಣ್ಣುಗಳು ಮುಖದ ಸಮುದ್ರವನ್ನು ನೋಡುತ್ತಿದ್ದವು. ನಾನು ಎಲ್ಲಾ ಭಾರತಗಳಿಂದ ನನ್ನ ರಸೆಯನ್ನು ತೆಗೆದುಕೊಳ್ಳಲಿ. ಯುಧಿಷ್ಠಿರನು ತನ್ನ ಧ್ವನಿಯು ದೃಢವಾಗಿದ್ದರೂ ದುಃಖದ ಸಂಕೇತದಿಂದ ಕೂಡಿತು. ನಾನು ನಿಮಗೆ ವಿದಾಯ ಹೇಳುತ್ತೇನೆ. ನನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮ, ರಾಜ ಸೋಮದತ್ತ, ಮಹಾನ ರಾಜ ವಾಲಿಕ, ದ್ರೋಣ, ಕೃಪಾ, ಇತರ ಎಲ್ಲಾ ರಾಜರು, ಅಶ್ವತ್ಥಾಮನ್, ವಿದುರ, ಧೃತರಾಷ್ಟ್ರ, ಅವನ ಪುತ್ರರು, ಏತ್ಸು, ಸಂಜಯ ಮತ್ತು ಎಲ್ಲಾ ಆಸ್ಥಾನಿಕರು, ನಾನು ಸುರಕ್ಷಿತವಾಗಿ ನಿಮ್ಮ ಬಳಿಗೆ ಮರಳಲಿ. ಸಭೆಯು ಭಾವೋದ್ರೇಕದಿಂದ ತುಂಬಿಹೋಯಿತು. ಆದರೆ ಯುಧಿಷ್ಠಿರನ ನಿರ್ಧಾರದ ವಿರುದ್ಧ ಮಾತನಾಡಲು ಯಾರಿಗೂ ಧೈರ್ಯವಿರಲಿಲ್ಲ. ಅವರ ಹೃದಯಗಳು ಹೆಮ್ಮೆ ಮತ್ತು ಮೆಚ್ಚುಗೆಯಿಂದ ತುಂಬಿದವು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ವಿದುರನು ಯುಧಿಷ್ಠಿರನನ್ನು ಉದ್ದೇಶಿಸಿ ಮಾತನಾಡಲು ತನ್ನ ಆಸನದಿಂದ ಎದ್ದು ನಿಂತನು. ರಾಜಕುಮಾರಿಯ ಜನ್ಮನಾಮವನ್ನು ಬಳಸಿ ಪೂಜಾ ಪ್ರೀತ ಎಂದು ಹೇಳಿದನು. ನೀನು ಕಾಡಿಗೆ ಹೋಗುವುದು ಸೂಕ್ತವಲ್ಲ. ನೀನು ಸೂಕ್ಷ್ಮ ಮತ್ತು ವಯಸ್ಸಾದವಳು ಮತ್ತು ಯಾವಾಗಲೂ ಸಂತೋಷವನ್ನು ತಿಳಿದಿರುವೆ. ನನ್ನೊಂದಿಗೆ ನನ್ನ ವಾಸಸ್ಥಾನದಲ್ಲಿ ಇರಿ. ನೀವು ಹೇಗೆ ಗೌರವಿಸಲ್ಪಡುತ್ತೀಯೋ ಹಾಗೆಯೇ ಇರಿ. ಪಾಂಡವರು ತಮ್ಮ ದೃಷ್ಟಿಯನ್ನು ವಿನಿಮಯ ಮಾಡಿಕೊಂಡರು. ತಮ್ಮ ಮುಖಗಳು ತಮ್ಮ ಚಿಕ್ಕಪ್ಪನ ಮೇಲಿನ ಪ್ರೀತಿ ಮತ್ತು ನಿಷ್ಠೆಗೆ ಸಾಕ್ಷಿಯಾದವು. ನೀವು ಹೇಳುವಂತೆಳೆಯಲಿ, ಓ ಪಾಪರಹಿತನೇ, ಅವರು ಏಕಸ್ವರದಲ್ಲಿ ಉತ್ತರಿಸಿದರು. ನೀನು ನಮ್ಮ ತಂದೆಯ ಸಹೋದರ, ನಮಗೆ ತಂದೆಯಂತೆ ನಾವು ನಿನ್ನ ಆಜ್ಞೆಗಳನ್ನು ಪಾಲಿಸುತ್ತೇವೆ ಮತ್ತು ನಿನ್ನ ಬುದ್ಧಿವಂತಿಕೆಯನ್ನು ಗೌರವಿಸುತ್ತೇವೆ. ತನ್ನ ಕಣ್ಣುಗಳು ಉಷ್ಣತೆಯಿಂದ ಹೊಳೆಯುತ್ತಿದ್ದ ವಿದುರನು ಮುಗುಳ್ನಕ್ಕನು. ಯುಧಿಷ್ಠಿರ, ಭರತ, ಜನಾಂಗದ ಗೂಳಿ, ಅವನು ಹೇಳಿದನು, ನಾನು ನಿನಗೆ ನನ್ನ ಸಲಹೆಯನ್ನು ನೀಡುತ್ತೇನೆ. ಪಾಪದ ವಿಧಾನಗಳಿಂದ ಸೋಲಿಸಲ್ಪಟ್ಟವನು ಸೋಲಿನಿಂದ ನೋವುಂಟು ಮಾಡಬೇಕಾಗಿಲ್ಲ. ನೈತಿಕತೆಯ ಪ್ರತಿಯೊಂದು ನಿಯಮವೂ ನಿನಗೆ ತಿಳಿದಿದೆ. ಅರ್ಜುನನು ಯುದ್ಧದಲ್ಲಿ ಸದಾ ವಿಜಯಶಾಲಿಯಾಗಿರುತ್ತಾನೆ. ಭೀಮನು ವೈರಿಗಳನ್ನು ಕೊಲ್ಲುವವನಾಗಿದ್ದಾನೆ. ನಕುಲನು ಸಂಪತ್ತನ್ನು ಸಂಗ್ರಹಿಸುತ್ತಾನೆ. ಸಹದೇವನು ಆಡಳಿತಾತ್ಮಕ ಪ್ರತಿಭೆಯನ್ನು ಹೊಂದಿದ್ದಾನೆ. ದೌಮ್ಯನು ವೇದಗಳೊಂದಿಗೆ ಅಗ್ರಗಣ್ಯನಾಗಿದ್ದಾನೆ ಮತ್ತು ದ್ರೌಪದಿ ಸದ್ಗುಣಶೀಲ ಮತ್ತು ಆರ್ಥಿಕತೆಯುಳ್ಳವಳು. ನೀನು ಪ್ರೀತಿ ಮತ್ತು ಏಕತೆಯಿಂದ ಬಂಧಿಸಲ್ಪಟ್ಟ ಕುಟುಂಬ ಮತ್ತು ಶತ್ರುಗಳು ನಿನ್ನನ್ನು ಒಬ್ಬರಿಗೊಬ್ಬರು ಬೇರ್ಪಡಿಸಲು ಸಾಧ್ಯವಿಲ್ಲ. ರಾಜಕುಮಾರನು ವಿದುರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆತ ನೀಡಿದ ಬುದ್ಧಿವಂತ ಸಲಹೆಗೆ ಆತನ ಹೃದಯವು ಕೃತಜ್ಞತೆಯಿಂದ ತುಂಬಿತ್ತು. ಪ್ರಾಪಂಚಿಕ ಆಸ್ತಿಗಳಿಂದ ತಾಳ್ಮೆಯ ಅಮೂರ್ತತೆಯು ನನಗೆ ಬಹಳ ಪ್ರಯೋಜನವನ್ನು ನೀಡುತ್ತದೆ ಎಂದು ಆತ ದೃಢನಿಶ್ಚಯದಿಂದ ತುಂಬಿದ ಆತನ ಧ್ವನಿಯಲ್ಲಿ ಹೇಳಿದನು. ಯಾವುದೇ ಶತ್ರು ಸ್ವತಃ ಸಕನಿಗೆ ಸಮನಾಗಿದ್ದರೂ ಸಹ ಅದರ ವಿರುದ್ಧ ನಿಲ್ಲಲು ಸಾಧ್ಯವಾಗುವುದಿಲ್ಲ. ವಿದುರನು ಮಾತನಾಡುವುದನ್ನು ಮುಂದುವರೆಸಿದನು. ಋಷಿಗಳಿಂದ ತಾನು ಕಲಿತ ಪಾಠಗಳನ್ನು ಯುಧಿಷ್ಠಿರನಿಗೆ ನೆನಪಿಸಿದನು. ಹಿಮಾವತ್ ಪರ್ವತಗಳ ಮೇಲೆ ಮೇರು ಸಾವಣಿವನಲ್ಲಿ ಕೃಷ್ಣದ್ವೈಪಾರೆ ಸೂರ್ಯನು ಹಸ್ತಿನಾಪುರದ ಮೇಲೆ ಮುಳುಗುತ್ತಿದ್ದನು. ಗದ್ದರದ ಬೀದಿಗಳಲ್ಲಿ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಆದರೆ ಶಾಂತಿಯ ನಡುವೆ ಹತಾಶೆಯ ಭಾವವು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿತ್ತು.
ಪಾಂಡವರ ಪ್ರೀತಿಯ ಪತ್ನಿ ದ್ರೌಪದಿ ತನ್ನ ಅತ್ತೆ ಕುಂತಿ ಮುಂದೆ ಹೊರಡಲು ಅನುಮತಿ ಕೋರಿ ನಿಂತಳು. ರಥಸಿದ್ಧವಾದ ಬಟ್ಟೆಯ ಒಂದೇ ತುಂಡು ಧರಿಸಿದ ತನ್ನ ಸೊಸೆಯನ್ನು ನೋಡುವಾಗ ಪ್ರೀತಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳ ಕೂದಲು ಒಡೆದು ಹೋಯಿತು. ನನ್ನ ಮಗು, ಅವಳ ಧ್ವನಿಯು ದುಃಖದಿಂದ ಉಸಿರುಗಟ್ಟಿದಳು. ನಮಗೆ ಸಂಭವಿಸಿದ ಈ ವಿಪತ್ತಿಗೆ ದುಃಖಿಸಬೇಡಿ. ನೀವು ಮಹಿಳೆಯ ಕರ್ತವ್ಯಗಳಲ್ಲಿ ಚೆನ್ನಾಗಿ ಪರಿಣತವಾಗಿದ್ದೀರಿ ಮತ್ತು ನಿಮ್ಮ ನಡವಳಿಕೆಯು ಆದರ್ಶಪ್ರಾಯವಾಗಿದ್ದ. ದ್ರೌಪದಿ ಹೊರಡಲು ಸಿದ್ಧವಾಗುತ್ತಿದ್ದಂತೆ ಕುಂತಿಯ ಆಲೋಚನೆಗಳು ದೇಶಭ್ರಷ್ಟನಾದ ತನ್ನ ಪುತ್ರವಾದ ಪಾಂಡವರ ಕಡೆಗೆ ತಿರುಗಿದವು. ಆಕೆಯು ಮನೆಯಿಂದ ಹೊರಗೆ ಓಡಿ ಕಣ್ಣೀರು ಸುರಿಸುತ್ತಾ ಅವರಿಗೆ ವಿದಾಯ ಹೇಳಲು ಮುಂದಾದಳು. ಆದರೆ ಆಕೆಯು ಕಂಡದ್ದು ಆಕೆಯನ್ನು ಬೆಚ್ಚಿ ಬೀಳಿಸಿತು. ಆಕೆಯ ಪುತ್ರರು ಅವರ ಆಭರಣಗಳು ಮತ್ತು ನಿಲುವಂಗಿಗಳನ್ನು ಕಿತ್ತುಕೊಂಡು ಜಿಂಕೆಯ ಚರ್ಮವನ್ನು ಧರಿಸಿ ಅವರ ತಲೆಗಳು ನಾಚಿಕೆಯಿಂದ ಕೆಳಗಿಳಿದವು. ಸಂತೋಷದ ವೈರಿಗಳು ಮತ್ತು ಕರುಣಾಮಯಿ ಸ್ನೇಹಿತರಿಂದ ಸುತ್ತುವರಿದ ತನ್ನ ಮಕ್ಕಳನ್ನು ನೋಡಿದಾಗ ಕುಂತಿಯ ಹೃದಯವು ನೋವುಂಟು ಮಾಡಿತು. ಆಕೆಯು ಅವರ ಕಡೆಗೆ ಧಾವಿಸಿ ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡಳು. ಈ ದುರಂತವು ನಿಮಗೆ ಏಕೆ ಸಂಭವಿಸಿದೆ? ಆಕೆಯ ಧ್ವನಿಯು ದುಃಖದಿಂದ ನಡುಗುತ್ತಿತ್ತು. ನೀವು ಸದ್ಗುಣಶೀಲರು, ಸದ್ಗುಣವುಳ್ಳವರು ಮತ್ತು ಎಲ್ಲ ಅತ್ಯುತ್ತಮ ಗುಣಗಳಿಂದ ಅಲಂಕರಿಸಲ್ಪಟ್ಟಿದ್ದೀರಿ. ಈ ಅದೃಷ್ಟಕ್ಕೆ ಅರ್ಹರಾಗಲು ನೀವು ಏನು ಮಾಡಿದ್ದೀರಿ? ಕುಂತಿಯ ಮಾತುಗಳು ದುಃಖದ ನದಿಯಂತೆ ಸುರಿಯುತ್ತಿದ್ದಂತೆ ಅವಳ ಆಲೋಚನೆಗಳು ಇಲ್ಲಿಯವರೆಗೆ ಅವರಿಗೆ ಮಾರ್ಗದರ್ಶನ ನೀಡಿದ ಪೂರ್ವಜರ ಕಡೆಗೆ ತಿರುಗಿತು. ಅವರ ಸಂಪತ್ತು ಮತ್ತು ಆಸ್ತಿಗಳ ನಷ್ಟ ಮತ್ತು ಪತ್ರವಿಲ್ಲದ ಕಾಡಿನಲ್ಲಿ ಮುಂದೆ ಬಿದ್ದಿರುವ ಕಷ್ಟಗಳ ಬಗ್ಗೆ ಅವಳು ವಿಷಾದಿಸುತ್ತಾಳೆ. ನೀವು ದೇಶಭ್ರಷ್ಟರಾಗಿ ಬದುಕಲು ಉದ್ದೇಶಿಸಿದ್ದಿ ಎಂದು ನನಗೆ ಮೊದಲೇ ತಿಳಿದಿದ್ದರೆ ನಾನು ಸಪ್ತಶೃಂಗ ಪರ್ವತಗಳಿಂದ ಹಿಂತಿರುಗುತ್ತಿರಲಿಲ್ಲ ಎಂದು ಅವಳು ಹೇಳಿದಳು. ಪಾಂಡವರು ಅಳುತ್ತಿದ್ದ ತಮ್ಮ ತಾಯಿಯನ್ನು ಸಮಾಧಾನಪಡಿಸಿದರು. ಅವರ ಹೃದಯವು ದುಃಖದಿಂದ ಭಾರವಾಗಿತ್ತು. ಅಂತಿಮ ವಿದಾಯದೊಂದಿಗೆ ಅವರು ಕುಂತಿಯನ್ನು ಬಿಟ್ಟು ಕಾಡಿಗೆ ಹೊರಟರು. ಬುದ್ಧಿವಂತ ಮತ್ತು ಸಹಾನುಭೂತಿಯ ಚಿಕ್ಕಪ್ಪ ವಿದುರನು ತರ್ಕದ ಮಾತುಗಳಿಂದ ಅವಳನ್ನು ಸಮಾಧಾನಪಡಿಸಿದನು. ನಿಧಾನವಾಗಿ ಅವಳನ್ನು ತನ್ನ ಮನೆಗೆ ಕರೆದೊಯ್ದನು. ಪಾಂಡವರ ವನವಾಸದ ಸುದ್ದಿ ಕಾಳಿರಿಚ್ಚಿನಂತೆ ಹರಡುತ್ತಿದ್ದಂತೆ ಧೃತರಾಷ್ಟ್ರ ತನ್ನ ಮಳೆಯ ಹೆಂಗಸರು ಜೋರಾಗಿ ಅಳುತ್ತಾ ಕೌರವರ ಕ್ರೌರ್ಯವನ್ನು ಖಂಡಿಸಿದರು. ರಾಜ ಧೃತರಾಷ್ಟ್ರನು ತನ್ನ ಪುತ್ರರಿಗೆ ಅಪಾಯವನ್ನುಂಟು ಮಾಡುವ ಅಪಾಯಗಳ ಬಗ್ಗೆ ಧ್ಯಾನ ಮಾಡುವಾಗ ಮನಸ್ಸಿನ ಶಾಂತಿಯನ್ನು ಆನಂದಿಸಲು ಸಾಧ್ಯವಾಗದೆ ಆತಂಕದಿಂದ ಮುರಿದಿ ಹೋದನು. ರಾಜನ ಆಹ್ವಾನಕ್ಕೆ ಪ್ರತಿಕ್ರಿಯೆಯಾಗಿ ವಿದುರನು ಅರಮನೆಗೆ ಧಾವಿಸಿದನು ಮತ್ತು ಆಗಮಿಸಿದಾಗ ಧೃತರಾಷ್ಟ್ರನಿಂದ ಒಂದು ಮಂದವಾದ ಅಭಿವ್ಯಕ್ತಿಯನ್ನು ಎದುರಿಸಿದನು. ಕ್ಷತ್ತನೇ, ನನಗೆ ಹೇಳು ಎಂದು ರಾಜನು ಆತಂಕದಿಂದ ಕೂಗಿದ ಅವನ ಧ್ವನಿಯಲ್ಲಿ ಕೇಳಿದನು. ಪಾಂಡವರು ಹಸ್ತಿನಾಪುರವನ್ನು ಹೇಗೆ ತೊರೆದರು? ಹಸ್ತಿನಾಪುರದ ಗದ್ದಲದ ಬೀದಿಗಳ ನಡುವೆ ರಾಜ ಧೃತರಾಷ್ಟ್ರನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ವಿದುರನೊಂದಿಗೆ ಕುಳಿತು ಪಾಂಡವರ ಹಠಾತ್ ನಿರ್ಗಮನದ ಬಗ್ಗೆ ಉತ್ತರಗಳನ್ನು ಕೇಳಿದನು. ರಾಜನ ಕುತೂಹಲವು ಸ್ಪಷ್ಟವಾಗಿತ್ತು. ಹೇ ವಿದುರ, ಪಾಂಡವರು ಏಕೆ ನಮ್ಮ ರಾಜ್ಯವನ್ನು ಇಷ್ಟು ವೈವಿಧ್ಯಮಯ ವೇಷದಲ್ಲಿ ತೊರೆಯುತ್ತಿದ್ದಾರೆಂದು ನನಗೆ ತಿಳಿಸಿ. ಬುದ್ಧಿವಂತ ಮತ್ತು ಪ್ರಜ್ಞಾವಂತನಾದ ವಿದುರನು ಅವರ ಪ್ರತಿಯೊಂದು ಕ್ರಿಯೆಗಳ ಹಿಂದಿನ ಕಾರಣಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ತನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡ ಯುಧಿಷ್ಠಿರನ ಬಗ್ಗೆ ಮಾತನಾಡುತ್ತಾ ಕೋಪಗೊಂಡ ಕಣ್ಣುಗಳಿಂದ ತನ್ನ ಶತ್ರುಗಳನ್ನು ನೋಡುವುದಿಲ್ಲ ಎಂದು ಸೂಚಿಸಿದನು. ಮತ್ತೊಂದೆಡೆ ಭೀಮನು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಾ ಮತ್ತು ತನಗೆ ಅನ್ಯಾಯ ಮಾಡಿದವರ ಮೇಲೆ ಅದನ್ನು ಬಿಚ್ಚಿಡಲು ಉತ್ಸುಕನಾಗಿ ತನ್ನ ಬಲವಾದ ತೋಳುಗಳನ್ನು ಚಾಚಿದನು. ಕುಶಲಕರ್ಮಿ ಯೋಧ ಅರ್ಜುನನು ಯುಧಿಷ್ಠಿರನನ್ನು ಹಿಂಬಾಲಿಸಿದನು. ಅವನು ನಡೆಯುವಾಗ ಅವನ ಸುತ್ತಲೂ ಮರಳು ಪ್ರಧಾನ್ಯಗಳನ್ನು ಚದುರಿಸಿದನು. ಇದು ಯುದ್ಧದಲ್ಲಿ ಅವರು ಶೀಘ್ರದಲ್ಲೇ ತಮ್ಮ ವೈರಿಗಳ ಮೇಲೆ ಬೀಳಿಸಲಿರುವ ಬಾಣಗಳ ಸಂಕೇತವಾಗಿತ್ತು. ಮಾದ್ರಿಯ ಅವಳಿ ಪುತ್ರವಾದ ಸಹದೇವ ಮತ್ತು ನಕುಲರು ತಮ್ಮ ಮುಖಗಳನ್ನು ಧೂಳಿನಿಂದ ಸುತ್ತುವರಿದು ತಮ್ಮ ಗುರುತುಗಳನ್ನು ಅಡಗಿಸಿಟ್ಟುಕೊಂಡರು.
ಅವರ ಪ್ರೀತಿಯ ದ್ರೌಪದಿ ತನ್ನ ಕೊಳೆತ ಕೂದಲು ಮತ್ತು ಬಣ್ಣದ ಬಟ್ಟೆಯೊಂದಿಗೆ ಬಹಿರಂಗವಾಗಿ ಅಳುತ್ತಾ, ತಾನು ಶೀಘ್ರದಲ್ಲೇ ವಿಧವೆಯಾಗುತ್ತೇನೆ ಮತ್ತು ಪ್ರೀತಿ ಪಾತ್ರವನ್ನು ಕಳೆದುಕೊಳ್ಳುತ್ತೇನೆ ಎಂದು ಸಂಕೇತಿಸಿದಳು. ಬುದ್ಧಿವಂತ ದೌಮ್ಯನು ಕೈಯಲ್ಲಿ ಕುಶ ಹುಲ್ಲು ಹಿಡಿದುಕೊಂಡು ಸಾವಿನ ದೇವರಾದ ಯಮನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹಾಡುತ್ತಾ ಅವರ ಮುಂದೆ ನಡೆದನು. ವಿದುರನು ಮಾತನಾಡುತ್ತಿದ್ದಂತೆ ರಾಜನ ಕುತೂಹಲವು ಆತಂಕಕ್ಕೆ ತಿರುಗಿತು. ಅವನು ಮತ್ತೆ ಕೇಳಿದ, ಪಾಂಡವರು ನಮ್ಮ ರಾಜ್ಯವನ್ನು ಏಕೆ ಈ ರೀತಿ ಬಿಟ್ಟು ಹೋಗುತ್ತಾರೆ? ವಿದುರನ ಮಾತುಗಳು ಮುನ್ಸೂಚನೆಯಿಂದ ಕೂಡಿರುವಾಗ ನಿಮ್ಮ ಪುತ್ರರಿಂದ ಕಿರುಕುಳಕ್ಕೊಳಗಾಗಿದ್ದರು ಮತ್ತು ಅವರ ರಾಜ್ಯ ಮತ್ತು ಸಂಪತ್ತನ್ನು ಲೂಟಿ ಮಾಡಿದರೂ ರಾಜ ಯುಧಿಷ್ಠಿರನ ಮನಸ್ಸು ಸದ್ಗುಣದ ಹಾದಿಯಲ್ಲಿ ಸ್ಥಿರವಾಗಿದೆ. ಅಷ್ಟರಲ್ಲಿ ಒಬ್ಬ ದಿವ್ಯ ಋಷಿ ಅವರ ಮುಂದೆ ಕಾಣಿಸಿಕೊಂಡರು. ಅವರ ಧ್ವನಿಯು ಸಭೆಯ ಉದ್ದಗಲಕ್ಕೂ ಸದ್ದು ಮಾಡಿತು. ಅವರು ಭಯಾನಕ ಧ್ವನಿಯಲ್ಲಿ ಮಾತನಾಡಿದರು. 14ನೇ ವರ್ಷದಲ್ಲಿ ಕೌರವರು ಭೀಮ ಮತ್ತು ಅರ್ಜುನನ ಶಕ್ತಿಯಿಂದ ನಾಶವಾಗುತ್ತಾರೆ. ಪದಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು ಮತ್ತು ಅದರೊಂದಿಗೆ ಋಷಿ ಕಣ್ಮರೆಯಾದರು. ದುರ್ಯೋಧನ, ಕರ್ಣ ಮತ್ತು ಶಕುನಿ ದ್ರೋಣನ ರಕ್ಷಣೆಯಲ್ಲಿ ಆಶ್ರಯ ಕೋರಿ ಅವರಿಗೆ ತಮ್ಮ ರಾಜ್ಯವನ್ನು ನೀಡಿದರು. ಆದರೆ ಬುದ್ಧಿವಂತ ಮತ್ತು ಮುಂಬರುವ ವಿನಾಶದ ಬಗ್ಗೆ ತಿಳಿದಿರುವ ದ್ರೋಣನು ಬ್ರಾಹ್ಮಣನಾಗಿ ತನ್ನ ಕರ್ತವ್ಯವನ್ನು ತ್ಯಜಿಸಲು ನಿರಾಕರಿಸಿದನು. ಶೀಘ್ರದಲ್ಲೇ ಅವರಿಗೆ ಸಂಭವಿಸುವ ವಿಪತ್ತಿನ ಬಗ್ಗೆ ಆತ ಎಚ್ಚರಿಕೆ ನೀಡಿದನು. ಆಕಾಶ ಮೂಲದಿಂದ ಜನಿಸಿದ ಪಾಂಡವರು ನಿಮ್ಮ ಮೇಲೆ ವಿಜಯ ಸಾಧಿಸಲು ಉದ್ದೇಶಿತರಾಗಿದ್ದಾರೆ. ವಿಧಿಯು ಸರ್ವೋಚ್ಚವಾಗಿದೆ. ನಾನು ಅವರನ್ನು ತ್ಯಜಿಸುವುದಿಲ್ಲ. ದ್ರೋಣನು ಮಾತನಾಡುತ್ತಿರುವಾಗ ಆಕಾಶದಿಂದ ಉಲ್ಕೆಗಳು ಬೀಳಲು ಪ್ರಾರಂಭಿಸಿದವು ಮತ್ತು ನರಿಗಳು, ರಣಹದ್ದುಗಳು ಮತ್ತು ಕಾಗೆಗಳು ದೇವತೆಗಳ ದೇವಾಲಯಗಳಿಂದ ಮತ್ತು ಪವಿತ್ರ ಮರಗಳ ತುದಿಗಳಿಂದ ಜೋರಾಗಿ ಕೂಗುತ್ತಿದ್ದವು. ಅವರ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತಿತ್ತು ಮತ್ತು ಮಿಂಚಿನ ಹೊಳಪುಗಳು ಕತ್ತಲೆಯಾದ ಆಕಾಶವನ್ನು ಬೆಳಗಿಸುತ್ತಿದ್ದವು. ಸೂಚನೆಗಳು: ಪಾಂಡವರ ವನವಾಸದ ನಂತರ ಹಸ್ತಿನಾಪುರದ ರಾಜನಾದ ಧೃತರಾಷ್ಟ್ರನು ಆತಂಕದಿಂದ ಬಳಲುತ್ತಿದ್ದನು. ಅವನ ರಾಜ್ಯವು ಸುರಕ್ಷಿತವಾಗಿತ್ತು. ಆದರೆ ಯಾವ ಬೆಲೆಗೆ ಪಾಂಡುವಿನ ಪುತ್ರರು, ಅವರ ಸೋದರಳಿಯರು ಮತ್ತು ಸೋದರಳಿಯ ಅವರ ಸಂಪತ್ತು ಮತ್ತು ಘನತೆಯನ್ನು ಕಸಿದುಕೊಂಡು ತಮ್ಮ ಮನೆಯನ್ನು ತೊರೆಯಬೇಕಾಯಿತು. ಬುದ್ಧಿವಂತ ಮತ್ತು ನಿಷ್ಠಾವಂತ ಸಲಹೆಗಾರನಾದ ಸಂಜಯನು ಧೃತರಾಷ್ಟ್ರನ ಮುಖದ ಮೇಲೆ ಚಿಂತೆ ಮೂಡಿಸಿದಂತೆ ಅವನ ಬಳಿಗೆ ಹೋದನು. ಓ ರಾಜನೇ, ಅವನು, ನೀನು ಏಕೆ ಹೀಗೆ ದುಃಖಿಸುತ್ತಿದ್ದೀಯಾ? ನಾವು ನಮ್ಮ ರಾಜವಂಶಕ್ಕಾಗಿ ಇಡೀ ರಾಜ್ಯವನ್ನು ಭದ್ರಪಡಿಸಿಕೊಂಡಿಲ್ಲವೇ ಎಂದು ಕೇಳಿದನು. ಆದರೆ ಧೃತರಾಷ್ಟ್ರನ ಕಣ್ಣುಗಳು ಮುನ್ಸೂಚನೆಯಿಂದ ಮಸುಕಾಗಿದ್ದವು. ಶೀಘ್ರದಲ್ಲೇ ಪಾಂಡುವಿನ ಪುತ್ರರನ್ನು ಯುದ್ಧದಲ್ಲಿ ಎದುರಿಸುವವರು ಯಾರಿಗೆ ಹೆದರುತ್ತಾರೆ ಎಂದು ಸಂಜೆ ಕೇಳಿದರು. ಧೃತರಾಷ್ಟ್ರನ ಪ್ರತಿಕ್ರಿಯೆಯು ಹತಾಶೆಯಿಂದ ಕೂಡಿತು. ತಮ್ಮ ಮಿತ್ರರ ಸಹಾಯದಿಂದ ಯೋಧರಲ್ಲಿದ್ದ ಆ ಗೂಳಿಗಳು ಪ್ರಬಲವಾದ ಶಕ್ತಿಗಳಾಗಿವೆ. ನನ್ನ ಸ್ವಂತ ಪುತ್ರರ ಸುರಕ್ಷತೆಯ ಬಗ್ಗೆ ನನಗೆ ಭಯವಿದೆ. ಈ ಬಿಕ್ಕಟ್ಟಿನ ಕ್ಷಣಕ್ಕೆ ಕಾರಣವಾದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಸಂಜಯನ ಅಭಿವ್ಯಕ್ತಿ ಗಂಭೀರವಾಯಿತು. ಓ ರಾಜನೇ, ಈ ವಿಪತ್ತನ್ನು ತಂದದ್ದು ನಿನ್ನ ಮಗ ದುರ್ಯೋಧನನೇ. ಅವರು ಭೀಷ್ಮ, ದ್ರೋಣ ಮತ್ತು ವಿದುರರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಪಾಂಡವರ ಸಗುಣಶೀಲ ಪತ್ನಿಯಾದ ದ್ರೌಪದಿಯನ್ನು ನಮ್ಮ ಆಸ್ಥಾನಕ್ಕೆ ಕರೆತರುವಂತೆ ನಿನ್ನನ್ನು ಮನವೊಲಿಸಿದನು. ದೇವರುಗಳೇ, ಮನುಷ್ಯನ ಪತನದ ಮೊದಲು ಹುಚ್ಚುತನ ಮತ್ತು ಸೋಲು ಎಂದು ಆದೇಶಿಸಿದ್ದಾರೆ. ಸಂಜೆ ಮಾತನಾಡುವಾಗ ಅವನ ಮಾತುಗಳು ದುಃಖ ಮತ್ತು ವಿಷಾದದಿಂದ ಸುರಿಯುತ್ತಿದ್ದವು. ದುರ್ಯೋಧನನು ತನ್ನ ದುಷ್ಟತನದಿಂದ ಕುರುಡನಾಗಿದ್ದು ಒಳ್ಳೆಯದರಲ್ಲಿ ಕೆಟ್ಟದ್ದನ್ನು ಮತ್ತು ಕೆಟ್ಟದರಲ್ಲಿ ಒಳ್ಳೆಯದನ್ನು ಮಾತ್ರ ನೋಡಿದನು. ಅವನು ದ್ರೌಪದಿಗೆ ಅಗೌರವ ತೋರಿಸಿದನು. ಅವಳ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯನ್ನು ಅಪಹಾಸ್ಯ ಮಾಡಿದನು ಮತ್ತು ನೆರೆದಿದ್ದ ಎಲ್ಲಾ ರಾಜರ ಮುಂದೆ ಅವನು ಮತ್ತು ಕಳ್ಳನು ಅವಳ ಮೇಲೆ ಕ್ರೂರವಾದ ಮಾತುಗಳನ್ನು ಎಸೆದರು. ಅವಳನ್ನು ಕಣ್ಣೀರು ಸುರಿಸಿದರು. ಸಂಜಯನು
ತನ್ನ ಕಥೆಯನ್ನು ಮುಂದುವರೆಸಿದಾಗ ಆಸ್ಥಾನದ ವಾತಾವರಣವು ಮುನ್ಸೂಚನೆಯಿಂದ ತುಂಬಿತು. ಇದನ್ನು ನೋಡಿದಾಗ, ಓ ರಾಜನೇ, ನಮ್ಮ ಹಣೆಬರಹವನ್ನು ಮುಚ್ಚಲಾಗಿದೆ ಎಂದು ನನಗೆ ತಿಳಿಯಿತು. ಭಾರತೀಯ ಪತ್ನಿಯರು ತಮ್ಮ ರಾಣಿಯಾದ ಗಾಂಧಾರಿಯೊಂದಿಗೆ ಒಗ್ಗಟ್ಟಿನಿಂದ ಆಳುತ್ತಿದ್ದರು, ಮತ್ತು ಈಗಲೂ ಅವರು ಪ್ರತಿದಿನ ದ್ರೌಪದಿಗೆ ಮಾಡಿದ ಅವಮಾನಕ್ಕಾಗಿ ದುಃಖಿಸುತ್ತಾರೆ. ಬ್ರಾಹ್ಮಣರು ತಮ್ಮ ಪವಿತ್ರ ಆಚರಣೆಗಳನ್ನು ಮಾಡಲು ನಿರಾಕರಿಸಿದರು. ಹೊರಗೆ ಗುಡುಗು ಮಿಂಚುಗಳು ಬೀಸಿದವು, ಆಕಾಶದಿಂದ ಉಲ್ಕೆಗಳು ಬಿದ್ದವು, ಮತ್ತು ರಾಹುವು ಸೂರ್ಯನನ್ನು ಸೇವಿಸಿದನು. ನಮ್ಮ ಯುದ್ಧದ ರಥಗಳು ಉರಿಯುತ್ತಿದ್ದವು, ಮತ್ತು ದುರ್ಯೋಧನನ ಸ್ವಂತ ಅಭಿಶಾಮಕ ಕೊಠಡಿಯೊಳಗೆ ನರಿಗಳು ಅಳುತ್ತಿದ್ದವು. ಆಗ ವಿದುರನು ಎಂದಿನಂತೆ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳವನಾಗಿ ಧೃತರಾಷ್ಟ್ರನಿಗೆ ಪಾಂಡವರೊಂದಿಗೆ ಶಾಂತಿ ಸ್ಥಾಪಿಸಲು ಸಲಹೆ ನೀಡಿದನು. ಓ ರಾಜನೇ, ಅವನು ಹೇಳಿದನು, ನಮ್ಮ ಎರಡು ಕುಟುಂಬಗಳನ್ನು ಸಾಮರಸ್ಯದಿಂದ ಒಗ್ಗೂಡಿಸು. ಪಾಂಡುವಿನ ಪುತ್ರರು ನಮಗಿಂತ ಬಲಶಾಲಿಗಳು, ಅವರು ಈ ಅವಮಾನವನ್ನು ಕ್ಷಮಿಸುವುದಿಲ್ಲ. ಭೀಮನು ತನ್ನ ಪ್ರಬಲ ಗದೆಯೊಂದಿಗೆ ಖಂಡಿತವಾಗಿಯೂ ಹಿಂತಿರುಗಿ ನಿಖರವಾದ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಧೃತರಾಷ್ಟ್ರನ ಹೃದಯವು ತನ್ನ ಮಗ ಅವರ ಮೇಲಿನ ಪ್ರೀತಿಯಿಂದ ಪ್ರಭಾವಿತವಾಗಿತ್ತು.